ಅಸ್ಸಲಾಮು ಅಲೈಕುಂ. ನಾವು ಇಲ್ಲಿ ಅಲಿ ಕನ್ನಡ ಕಲಿ ಅಕಾಡೆಮಿಯ ವೇದಿಕೆಯಲ್ಲಿದ್ದೇವೆ. ನಮ್ಮ ಅಕಾಡೆಮಿಯ ಉದ್ದೇಶ ಪ್ರತಿ ಜನರಿಗೂ, ತುಮಕೂರಿನ ಎಲ್ಲರಿಗೂ ಒಂದು ಮುಕ್ತ ಅವಕಾಶ. ನಾವು ಸಂವಹನ ಕಲೆ ಇರ್ಬೋದು, ಭಾಷಣದ ತರಬೇತಿ ಇರ್ಬೋದು, ಮಕ್ಕಳಿಗೆ ಒಂದು ಕಾನ್ಫಿಡೆನ್ಸ್, ಅವರ ಒಂದು ಕಾನ್ಫಿಡೆನ್ಸ್ ಅನ್ನು ನಾವು ಇಂಪ್ರೂವ್ ಮಾಡೋದಿರ್ಬೋದು, ಇವೆಲ್ಲರ ಬಗ್ಗೆ ಒಂದು ತರಬೇತಿಯನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ಗುಬ್ಬಿಗೆ ಚೆಕ್ ಪೋಸ್ಟ್ ಬಳಿ ಇರುವ ಜಾಮಿಯಾ ಸೈಯದ್ ಅನಸುಲ್ ಮಾಲಿಕ್ ಎಂಬ ಸಂಸ್ಥೆ, ಇದರಲ್ಲಿರುವ ಅಲಿ ಪಬ್ಲಿಕ್ ಸ್ಕೂಲ್, ಅಲಿ PU ಕಾಲೇಜ್, ಹಾಗೆ ಅಲಿ ಇಂಗ್ಲಿಷ್ ಹೌಸ್ ಅಕಾಡೆಮಿ, ಅಲಿ ಕನ್ನಡ ಕಲಿ ಅಕಾಡೆಮಿ ಎಂಬುದು ಒಂದು ಮುಕ್ತ ವೇದಿಕೆ. ಇಲ್ಲಿ ನಮ್ಮ ಸಂಪನ್ಮೂಲ ವ್ಯಕ್ತಿಗಳು, ನಮ್ಮ ಶಫೀರ್ ಸಾಹೇಬರಂತವರು ಎಲ್ಲ ತಮ್ಮ ಜ್ಞಾನವನ್ನು ಹಂಚಿಕೊಳ್ಳಲು ಇಲ್ಲಿ ಬರ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಇನ್ನೂ ವಿದ್ಯಾರ್ಥಿಗಳ ಕೊರತೆ ಇದೆ. ನಮ್ಮ ಈ ಹಾಲಲ್ಲಿ 250 ಜನ ಕೂತ್ಕೊಳ್ಬಹುದು. ಸೊ ಎಲ್ಲರೂ ಇದರ ಸದುಪಯೋಗವನ್ನು ಪಡೆದುಕೊಳ್ಳಿ. ಪ್ರತಿದಿನ 5:30 ಇಂದ 7:30 ಈ ತರಗತಿ ಇರುತ್ತದೆ. ಇವಾಗ ನಮ್ಮ ಶಫೀರ್ ಸಾಹೇಬರಿಂದ ಕೆಲವು ಕಿವಿ ಮಾತುಗಳನ್ನು ಕೇಳೋಣ, ಇನ್ಶಾ ಅಲ್ಲಾ. ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತುಹು. ನನ್ನ ಸಹೋದರ ಸಹೋದರಿಯರೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಬಹಳ ಸಂತೋಷ. ನಿಮಗೆ ನೋಡಿ ಬಹಳ ಸಂತೋಷ ಆಗ್ತಾ ಇದೆ. ಯಾಕಂದರೆ ನಿಮ್ಮ ಏಜಿನ ಹುಡುಗರು ಅಲ್ಲಿ ಯಾವುದೋ ಹೋಟ್ಲ್ ಹತ್ರ, ಯಾವುದೋ ಸರ್ಕಲಲ್ಲಿ ಮೊಬೈಲ್ ನೋಡ್ಕೊಂಡು ಕೂತಿರ್ತಾರೆ. ನಿಮ್ಮ ಏಜಿನ ಹೆಣ್ಮಕ್ಳು ಯಾವುದೋ ಸೀರಿಯಲ್ ನೋಡಿಕೊಂಡು, ಇಲ್ಲ ಮೊಬೈಲ್ ನೋಡ್ಕೊಂಡು ಕಾಲಹರಣ ಮಾಡ್ತಿರ್ತಾರೆ. ಬಟ್ ದೇವ್ರ ದಯೆ, ನೀವು ಕಲಿಯೋಕ್ಕಂತ ಬಂದಿದ್ದೀರ. ಎಲ್ಲ ಮಕ್ಕಳಿಗೆ ದೇವರು ಇದೇ ಒಳ್ಳೆ ಬುದ್ಧಿ ಕೊಡಿ ಅಂತ ನಾನು ಹರಿಸ್ತಾ, ನಾನು ಇಲ್ಲಿ ಹರಿಸ್ ಸರ್ ಮಾತು ಕೇಳಕ್ಕೆ ಬರ್ತಾ ಇದ್ದೀನಿ. ನಾನು ಹೇಳ್ತಾ ಇದ್ದೀನಿ ಈ ಹಿಂದೆ ಕಲಿಯಕ್ಕೆ ಬರ್ತಾ ಇದ್ದೀನಿ ಅಂತ. ನಾನು ಇಂಗ್ಲೀಷಲ್ಲಿ ಭಾಳ ಅಂದರೆ ಝೀರೋ, ಇಂಗ್ಲೀಷ್ ಬರಲ್ಲ ಬಿಡಿ. ಅದಕ್ಕೆ ಇಂಗ್ಲೀಷ್ ಬರಲ್ಲ ಅಂತ ಹೇಳೋಕ್ಕಿಂತ ಕನ್ನಡ ಬರುತ್ತೆ ಅಂತ ಹೇಳೋದು ಉತ್ತಮ ಅಂತೇಳಿ ಕನ್ನಡ ಹೇಳ್ತಾ ಇದ್ದೀನಿ ಅಷ್ಟೇ. ಇಂಗ್ಲೀಷ್ ಬರಲ್ಲ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ನಮ್ಮ ಮಕ್ಕಳಿಗೆಲ್ಲ ಇಂಗ್ಲೀಷ್ ಬರುತ್ತೆ. ಸೊ ಅದಕ್ಕೆ ನಾನು ಇಂಗ್ಲೀಷ್ ಬರಲ್ಲ ಅನ್ನೋಕ್ಕಿಂತ ಕನ್ನಡ ಬರುತ್ತೆ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ಯಾರು ಬರ್ಕೊಂಡಿದ್ರು, ಮೋಟಿವೇಶನ್ ಈಸ್ ವಾಟ್ ಯು ಲರ್ನ್ ಸ್ಟಾರ್ಟ್ ಅಂತ ಏನಿದೆ, ಮೋಟಿವೇಶನ್ ಈಸ್ ವಾಟ್ ಯು ಲರ್ನ್ ಸ್ಟಾರ್ಟ್ ಅಂತ ಯಾವುದೋ ಒಂದು ಕೊಟ್ಟಿರೋ ಬಂದಿದ್ರು. ಮೋಟಿವೇಶನ್ ಏನೈತೆ? Motivation is what you get started. Habit is what you... ಬೇಡ ಮೋಟಿವೇಶನ್ ಈಸ್ ವಾಟ್ ಯು ಗೆಟ್ ಲರ್ನ್ ಸ್ಟಾರ್ಟೆಡ್. ಓಕೆ, ನಾವು ಈಗ ಬರ್ತಾ ಇರೋದೇ ಮೋಟಿವೇಶನ್ ಕ್ಲಾಸಸ್ಗೋಸ್ಕರ ಅಲ್ವಾ? ಮೋಟಿವೇಶನ್ ಕ್ಲಾಸಸ್ ನೋಡಿ. ಇವಾಗ ನೀವೆಲ್ಲ ಬಂದಿದ್ರಿ ಹುಡುಗರು, ಯು ಆರ್ ಸೋ ಟ್ಯಾಲೆಂಟೆಡ್. ನನಗೆ ಗೊತ್ತು ನೀವೆಲ್ಲ ಒಳ್ಳೆ ಬುದ್ಧಿವಂತರು. ಬಟ್ ಇಲ್ಲಿ ಸಡನ್ ಆಗಿ ಕೇಳಿದ ತಕ್ಷಣ ಪ್ರಶ್ನೆ ಬರಲ್ಲ. ಯಾಕಂದರೆ ನಮ್ಮ ಪ್ರತಿಭೆ ಟೇಬಲ್ ಮೇಲೆ ಕೂತ್ಕೊಂಡು ಹೇಳೋದಕ್ಕೂ, ಹೋಟ್ಲ್ ಹತ್ರ ಹೇಳ್ಕೊಂಡು ಕೇಳೋದಕ್ಕೂ, ಎಲ್ಲ ಫ್ರೆಂಡ್ಸ್ ನಿಂತ್ಕೊಂಡು ಹೇಳೋದಾಗ ಪ್ರತಿಭೆ ಬರೋದು, ಸ್ಟೇಜ್ ಮೇಲೆ ಬರಲ್ಲ. ಸೊ ಅದಕ್ಕೆ ಹೇಳೋದು, ಹ್ಯಾರಿಸ್ ಸರ್ ಫಸ್ಟ್ ಸ್ಟಾರ್ಟಿಂಗಲ್ಲಿ ಹೇಳ್ತಾ ಇದ್ರು, ಏನು ಹೇಳಬೇಕು ಅನ್ನೋಕ್ಕಿಂತ ಏನು ಹೇಳ್ತಿದ್ದಾರೆ ಅಂತ ಕೇಳೋದು ಮುಖ್ಯ. ಇಲ್ಲಿ ಕೇಳೋದು ಬಹಳ ಮುಖ್ಯ. ಮೋಟಿವೇಶನಲ್ಲಿ ಏನಿದೆ ಅಂದರೆ, ಒಂದು ಕೂತ್ಕೊಂಡು ನಾವು ತಾಳ್ಮೆಯಿಂದ ಏನು ಕೇಳ್ತೀವೋ ಅದು ಬಹಳ ಮುಖ್ಯ, ಯಾರು ಏನು ಹೇಳ್ತಿದ್ದಾರೆ ಅಂತ. ಸೊ ನಾನು ಹ್ಯಾರಿಸ್ ಸರ್ಗೆ ಎಷ್ಟು ಥ್ಯಾಂಕ್ಸ್ ಇರೋದು ಕಡಿಮೆನೆ. ನೋಡಿ, 6 ಗಂಟೆ 5:30 ಶುರುವಾಗಿ 7:30 ಅಂತ ನಮ್ಗೆ ಹೇಳಿದ್ದಾರೆ. ಸ್ಟೂಡೆಂಟ್ಸ್ ಲೆಸ್ ಕಡಿಮೆ ಇದ್ದಾರೆ. ಆದರೂ ಅವ್ರು ಟೈಮ್ ಬಿಟ್ಟು 10 ನಿಮಿಷ ಬೇಗ ಹೋಗ್ತಾ ಇಲ್ಲ. ಯಾಕೆ? ಅವ್ರು ಬೇಗ ಹೋದ್ರೆ ಅವ್ರಿಗೆ ಲಾಸ್ ಇಲ್ಲ, ನಿಮ್ಗೆ ಪ್ರಾಫಿಟ್. ನೀವೆಲ್ಲ ಮನೆಗೆ ಹೋಗ್ತೀರಾ, ಕೂತ್ಕೊಂಡಿರ್ತೀರಾ, ಅವ್ರು ಮನೆಗೆ ಹೋಗ್ಬೋದು ನಿಮ್ಗೆಲ್ಲ ಬೇಗ ಬಿಟ್ಟು. ಬಟ್ ಅವರು ಒಂದು ಏನೋ ದೃಢ ನಿರ್ಧಾರ ಮಾಡಿಬಿಟ್ಟಿದ್ದಾರೆ, ನಾನು ಏನು ಹೇಳಿದ್ದೀನೋ ಅದನ್ನು ನಡೆಯಬೇಕು. 5:30 ಇಂದ 7:30 ಅಂತ ಹೇಳಿದ್ದೀನಿ. 8 ಗಂಟೆ ಆದ್ರೂ ಪರವಾಗಿಲ್ಲ, ಒಬ್ಬ ಸ್ಟೂಡೆಂಟ್ ಬಂದರೂ ಪರವಾಗಿಲ್ಲ, ನಾನು ಕಲಿಯಕ್ಕೆ ರೆಡಿ ಇದ್ದೀನಿ, ನೀವು ಕಲಿಯಕ್ಕೆ ರೆಡಿ ಇದ್ರೆ ಬರ್ರಿ ಅಂತ. ಸೊ ಅವರ ವೇದಿಕೆ ಅವ್ರು ಯಾವಾಗ ಶುರು ಮಾಡಿದ್ರು ಅವರಿಂದ ಓಪನ್ ಇದೆ. ಒಂದು ದಿವಸ ಏನು ಆರೋಗ್ಯ ಸರಿ ಇಲ್ಲ ಅಂತ ಕ್ಲೋಸ್ ಮಾಡಿದ್ರು ನಾನು ನೋಡ್ತೀನಿ. ಬಟ್ ಇವತ್ತವರೆಗೂ ಮಳೆ ಬರ್ತಾ ಇರಲಿ, ಜೋರ ಮಳೆ ಬರಲಿ, ಸ್ಕೂಲ್ ಫಂಕ್ಷನ್ ಇರಲಿ, ಆಮೇಲೆ ಯಾವ ಫಂಕ್ಷನ್ ರಜಾ, ಗೌರ್ಮೆಂಟ್ ಹಾಲಿಡೇ ಬರಲಿ, ಈದ್ ಮಿಲಾದ್ ಬರಲಿ, ಇಂಡಿಪೆಂಡೆಂಟ್ ಡೇ ಬರಲಿ, ಈ ಕಲಿಕೆ ವೇದಿಕೆ ಏನಿದೆ ಓಪನ್ ಇದೆ. ಸೊ ಅದರ ಅರ್ಥ ಅವರು ರೆಡಿ ಇದ್ದಾರೆ ಕಲಿಸಕ್ಕೆ, ನಾವು ಕಲಿಯಕ್ಕೆ ರೆಡಿ ಇಲ್ಲ. ಸೊ ನಮ್ಮ ಬ್ಯಾಡ್ ಲಕ್, ನಮ್ಮ ತುಮಕೂರು ಜನತೆಯ ಬ್ಯಾಡ್ ಲಕ್ ಇದು. ಅವ್ರು ಕಲ್ಸಕ್ಕೆ ರೆಡಿ ಇದ್ದಾರೆ, ಅವ್ರಿಗೆ ಏನು ಲಾಸ್ ಆಗಲ್ಲ. ಹ್ಯಾರಿಸ್ ಸರ್ ನೋಡಿದ್ರೆ, ನಮ್ಗೆ ಈ ಹಿಂದೆ ದೆಹಲಿಯಲ್ಲಿ ಒಬ್ಬ ಆಲಿಮಿದ್ರು, ಬಹಳ ಫ್ರೀಡಮ್ ಫೈಟರ್ ಅವರು, ಬಹುಶಃ ಸರ್ ಇಸ್ಮಾಯಿಲ್ ಶಹೀದ್ ರಹಮತುಲ್ಲಾಹಿ ಅಂತ ಅವ್ರ ಹೆಸರು. ಇಸ್ಮಾಯಿಲ್ ಶಹೀದ್ ರಹಮತುಲ್ಲಾಹಿ ಅಂತ ಬಹಳ ಒಳ್ಳೆ ಆಲಿಮು, ಒಳ್ಳೆ ಸ್ಪೀಕರ್. ಅವ್ರು ಸ್ಪೀಚ್ ಮಾಡ್ತಾರೆ ಅಂತ ಹೇಳಿದ್ರೆ, ಸ್ಪೀಚ್ ಮಾಡ್ತಾರೆ ಅಂದರೆ ದೆಹಲಿಯಲ್ಲಿ 1000 ಜನ ಬಂದು ಸೇರ್ತಿದ್ರು, 1000 ಜನ. ಒಂದು ವೇದಿಕೆ ಹಿಂಗೆ ಯಾವುದೋ ಒಂದು ಸ್ಟೇಮ್ ಆಯಿತು, ಅವರು ಸ್ಪೀಚ್ ಶುರು ಮಾಡಿದ್ರು. ಗಂಟೆ ಮಾತಾಡ್ತಿದ್ರು. ಅವರು ಒಳ್ಳೆ ಸ್ಪೀಕರ್, ಅವರು ಬುಕ್ಸ್ ಎಲ್ಲ ಇದೆ ಅವ್ರ ಬಗ್ಗೆ. ಅವರು ಸ್ಪೀಚ್ ಮಾಡಿಬಿಟ್ಟು ಮುಗಿಸ್ಬಿಟ್ರು. ಯಾರೋ ಒಬ್ಬ ನನ್ನಂತವನು ಅವರು ಸ್ಪೀಚ್ ಕೇಳೋದಕ್ಕೆ ಅಂತಾನೆ ಬಂದಿದ್ದ, ಹಳ್ಳಿಯಿಂದ ಬಂದು ಕೇಳ್ತಾನೆ. ಸೊ ಸ್ಪೀಚ್ ಮುಗಿದೋಗಿದೆ ಅಂತ ಹೇಳಿದ್ರೆ, ಅಯ್ಯೋ ನಾನು ಅಲ್ಲಿಂದ ಬಂದಿದ್ದೆ ಸ್ಪೀಚ್ ಕೇಳೋಕ್ಕೆ, ಅವ್ರು ಸ್ಪೀಚ್ ಕೇಳಬೇಕಂತ ಅಲ್ಲಿಂದ ಬಂದಿದ್ದೆ, ಸಾರಿ ಸ್ಪೀಚ್ ಹೊರಟಾಯ್ತಲ್ಲ, ನಾನು ಮಿಸ್ ಮಾಡ್ಕೊಬಿಟ್ನಲ್ಲ ಅಂತ ಸಂಕಟ ಪಡ್ತಾರೆ. ಆ ವಿಷಯ ಇಸ್ಮಾಯಿಲ್ ಶಹೀದ್ ರಹಮತುಲ್ಲಾಹಿ ಅವ್ರಿಗೆ ಗೊತ್ತಾಗುತ್ತೆ. ಅವರು ಮತ್ತೆ
ಮತ್ತೆ ಬಂದು ಆ ಏನು 1 ಗಂಟೆ ಸ್ಪೀಚ್ ಕೊಟ್ಟಿದ್ರು ಆ ಒಬ್ಬ ವ್ಯಕ್ತಿಗೋಸ್ಕರ ಕೊಡ್ತಾರೆ, ಆ ಒಬ್ಬ ವ್ಯಕ್ತಿಗೋಸ್ಕರ ಸ್ಪೀಚ್ ಕೊಡ್ತಾರೆ ಮತ್ತೆ 1 ಗಂಟೆ ಸ್ಪೀಚ್. ಸೊ ಹ್ಯಾರಿಸ್ ಸರ್ ಪದೇ ಪದೇ ಹೇಳ್ತಿರ್ತಾರೆ, ಇಲ್ಲಿ ನಿಂತ್ಕೊಳ್ತಾರೆ, ನಮ್ಗೆ ಬೇಜಾರಾಗ್ತಾ ಇರ್ಬೋದು, ಈಗ 7 ಆಗ್ತಾ ಇದೆ, ಸ್ಟೂಡೆಂಟ್ಸ್ ಇಲ್ಲ, 2 ಬಂದಿದ್ದಾರೆ, 3 ಬಂದಿದ್ದಾರೆ, ಹೋಗ್ಬೋದಲ್ಲ ಅಂತ. ಬಟ್ ನೀವು ಅವರ ತಾಳ್ಮೆ ನೋಡಿ. ಇವಾಗ ಈ ಡ್ರೀಮ್ಸ್ ಐಡಿಯಲ್ಸ್ ಇದಕ್ಕೆ ಗಾದೆಗಳು ಹೇಳ್ತಾರಲ್ಲ ಸರ್, ಕನ್ನಡದಲ್ಲಿ ಗಾದೆ ಅಂತಾರೆ. ಸೊ ಗಾದೆಗಳ ಬಗ್ಗೆ ಏನಿದೆ ಅಂದ್ರೆ, ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಅಂತ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು. ಸೊ ತಾಳೆಯಾನು ಬಾಳೆಯಾನು, ತಾಳ್ಮೆ ಇರೋನು ಬಾಳ್ತಾನೆ. ಸೊ ನಿಮ್ಮ ಸ್ಟೂಡೆಂಟ್ಸ್ಗೆ ತಾಳ್ಮೆ ಇದೆಯೋ ಇಲ್ಲೋ ಗೊತ್ತಿಲ್ಲ, ಟೀಚರ್ಸ್ ಇದೆ. ಸೊ ಇವತ್ತಿಲ್ಲ ನಾಳೆ ಅವ್ರು ಸಕ್ಸಸ್ ಆಗ್ತಾರೆ. ಯಾಕಂದ್ರೆ ತಾಳೆಯಾನು ಬಾಳೆಯಾನು ಇನ್ನೆಲ್ಲ ಮಾಸ್ ಆಗಿ ಅವರು ತಾಳ್ಮೆಯಲ್ಲೇ ಇದ್ದಾರೆ. 7:30 8 ಗಂಟೆ ಆಗಲಿ ಪರವಾಗಿಲ್ಲ, ವಿತೌಟ್ 7 ಗಂಟೆ ಹೋಗ್ತಾ ಇಲ್ಲ. ನೀವು 3 ಜನ ಬರ್ರಿ ಅದೇ ಟೈಮಿಂಗ್ಸ್, ಒಬ್ಬ ಬರ್ರಿ ಅದೇ ಟೈಮಿಂಗ್ಸ್. ಸೊ ದಯವಿಟ್ಟು ಇಂಥ ವೇದಿಕೆನ ಮಿಸ್ ಮಾಡ್ಕೋಬೇಡಿ. ದಯವಿಟ್ಟು ನಿಮ್ಮ ಫ್ರೆಂಡ್ಸ್ನ, ನಿಮ್ಮ ಸ್ನೇಹಿತರನ್ನ, ನಿಮ್ಮ ಫ್ಯಾಮಿಲಿನ ಯಾರನ್ನ ಇಲ್ಲಿ ಬರ್ರಿ. ಇಂಥ ವೇದಿಕೆ ಸಿಗಲ್ಲ. ನೀವೇ ನೋಡ್ಕೊಳ್ಳಿ, ನೀವೇ ಆತ್ಮಾವಲೋಕನ ಮಾಡ್ಕೊಳ್ಳಿ. ಇಲ್ಲಿ ಬಂದು ನೀವೇ ಅಂತ ಒಂದು ಮಾತು ಹೇಳ್ತಾರಲ್ಲ ಅಲ್ವಾ. ಸೊ ಬಟ್ ಹ್ಯಾರಿಸ್ ಸರ್ ನಿಮ್ ಕನ್ನಡದಲ್ಲಿ ಹೇಳ್ತಾರೆ, ಇಂಗ್ಲಿಷಲ್ಲೂ ಹೇಳ್ತಾರೆ, ಕಲಿಯಕ್ಕೆ ಅವಕಾಶ ಇದೆ. ದಯವಿಟ್ಟು ಬಿಟ್ಟು ನಮ್ಮ ಅಹಂ ಬಿಟ್ಟು, ಅಹಂ ಅಂದ್ರೆ ಇವಾಗ ಹೇಳಿದ್ರಲ್ಲ, ಯಾವಾಗ ಶೇಕಿ ಬರ್ತದೆ, ನನಗೆ ಬರುತ್ತೆ, ನಾನು ಸೆಕೆಂಡ್ ಇಯರ್ ಓದಿದ್ದೀನಿ, ನಾನು ಡಿಗ್ರಿ ಓದಿದ್ದೀನಿ, ಇದು ಯಾವಾಗಲೂ ನಮ್ಮ ಶೇಕಿ, ನಮ್ಮ ಹಮೇಶ ಅಪ್ನಿ ಶೇಕಿ ಬದಲಾಗ್ತಾ ಇದೆ. ನಮ್ದೇ ಅಂತ ಹೇಳ್ಕೊಂಡ ಏನ್ರಿ ಇಂಗ್ಲಿಷ್ ಕಲಿಯಕ್ಕೆ ಅದು ಗ್ರಾಮರ್ಸ್ ಹೇಳ್ಕೊಡ್ತಾರೇನೋ, 4 ಪದ ಹೇಳ್ಕೊಡ್ತಾರೇನೋ ಅಂತಲ್ಲ. ಮೋಟಿವೇಶನ್ ಕ್ಲಾಸ್ ಅಂತ ಇದೆ. ಅದು ನಮ್ಮ ಅಹಂಕಾರ ಬಿಟ್ಟು, ನಾವು ಕಲ್ತಿದೀವಿ ಅನ್ನೋದು ಬಿಟ್ಟು, ಏಜು ಲಿಮಿಟ್ ಇಲ್ಲ. ತಮ್ಮ ಮಕ್ಕಳನ್ನ ಕಲಿಸಿ 1 ಗಂಟೆ 2 ಗಂಟೆ ಒಂದು ಸೀರಿಯಲ್ ಮುಗಿದೋಗುತ್ತೆ, ಒಂದು ಫಿಲ್ಮ್ ನೋಡಿದ್ರೆ 3 ಗಂಟೆ ಆಗಬೇಕಾಗುತ್ತೆ, ಒಂದು ಮೊಬೈಲ್ ಅಲ್ಲಿ ಯಾರೋ ನಾವು ರೀಲ್ಸ್ ನೋಡಿದ್ರೆ ಅರ್ಧ ಗಂಟೆ 1 ಗಂಟೆ ಆಗೋಗುತ್ತೆ. ಅಂಥದ್ರಲ್ಲಿ ಬಯಸ್ಕೊಂಡು ಮನೆಯಲ್ಲಿ ಇರೋಕ್ಕಿಂತ ಈ ವೇದಿಕೆಯಲ್ಲಿ ಬಂದು, ಈ ಅಲಿಗ ಅಕಾಡೆಮಿಗೆ ಬಂದು ಕಲಿಯಿರಿ ಅಂತ ಹೇಳ್ತೀನಿ. ದಯವಿಟ್ಟು ನನ್ನ ಇದು ಕೋರಿಕೆ ಎಲ್ಲರಿಗೂ. ತುಮಕೂರು ಇಷ್ಟು ದೊಡ್ಡ ನಗರದಲ್ಲಿ ನಾವು ಬಂದು ಕಲಿತಾ ಇಲ್ಲ, ವೇದಿಕೆ ಇದ್ಕೊಂಡು ಕಲಿತಾ ಇಲ್ಲ ಅಂದ್ರೆ ಬಹಳ ಕಷ್ಟ. ನೀವು ನೋಡಿದಿರಾ ಎಷ್ಟು ಅಂಗಡಿಗಳು ಓಪನ್ ಆಗುತ್ತೆ, ಬ್ರಾಂಡ್ ಓಪನ್ ಮಾಡ್ತಾನೆ, MLA ಅವ್ರು ಕರೆಸ್ತಾರೆ, MP ಅವ್ರು ಕರೆಸ್ತಾರೆ, ಕೌನ್ಸಿಲರ್ಸ್ ಕರೆಸ್ತಾರೆ, ಯಾರು ಹಾಜಿ ಸಾಹೇಬ್ ಕರ್ತಾರೆ, ಇನಾಗ್ರೇಷನ್ ಮಾಡ್ತಾರೆ, 2 ತಿಂಗಳು ಮುಚ್ಕೊಂಡು ಹೋಗ್ಬಿಡ್ತಾರೆ, ವ್ಯಾಪಾರ ನಡೆಯಲ್ಲ ಅಂತ. ಸೊ ಇದು ವ್ಯಾಪಾರಕ್ಕೋಸ್ಕರ ನಡೆದಿರೋದಲ್ಲ, ವ್ಯಾಪಾರಕ್ಕೋಸ್ಕರ ತೆರೆದಿರೋಲ್ಲ ಅಕಾಡೆಮಿ. ಇದು ನಮ್ಮ ಸಮಾಜದಲ್ಲಿ ಕಲೀಲಿ, ಮೋಟಿವೇಶನ್ ಆಗಲಿ, ನಮ್ಮ ಹುಡುಗರು ಹುಡುಗಿಯರು ಒಳ್ಳೆ ಕಲೀಲಿ, ಒಳ್ಳೆ ಉನ್ನತ ಸ್ಥಾನಗಳು ಹೋಗ್ಲಿ ಅಂತ ಹೇಳಿ ನಮ್ಮ ತುಮಕೂರು ಹೆಸರು ಒಳ್ಳೆ ರೀತಿಯಲ್ಲಿ ಇರಲಿ ಅಂತ 11 ಸರಿ ಹಿಂದೆ ಹೇಳ್ತಿದ್ರು, ಹೇಳಿರ್ಬೋದು. ಇಂಥ ಕ್ಲಾಸ್ ಭವಿಷ್ಯ ಎಲ್ಲೂ ಇಲ್ಲ. ನಾನು ನೋಡಿದಂಗೆ ಬೇರೆ ಡಿಸ್ಟ್ರಿಕ್ಟ್ಗಳಲ್ಲೆಲ್ಲ ಕೇಳ್ತಾ ಇರ್ತೀವಿ ನಾವು, ಇಲ್ಲಿಲ್ಲ, ಇಂಥ ಕ್ಲಾಸ್ಗಳು ಇಲ್ಲೋ ಅಪರ್ಚುನಿಟಿ ಇಲ್ಲ. ಇದ್ರೂ ನೀವು ಏನ್ ಮಾಡ್ತಾರೆ ಗೊತ್ತಾ, ಒಂದು ಜಿಮ್ ಹೋದ್ರು ಅಟ್ಲೀಸ್ಟ್ ಹೇಳ್ಬಿಡ್ತಾರೆ, ಅಡ್ವಾನ್ಸ್ 3 ತಿಂಗಳು ಅಡ್ವಾನ್ಸ್ ಕೊಡಿ, ನೀವು ಬರ್ತೀರಾ ಗೊತ್ತು, 2 ದಿವಸ ಹೋಗಿ ಜಿಮ್ಗೆ ವಾಪಸ್ ಹೋಗ್ಬಿಡ್ತೀರಾ ಅಂತ. ಅಲ್ಲಿ ಏನ್ ಹೇಳ್ತಾರೆ, 3 ತಿಂಗಳು ಅಡ್ವಾನ್ಸ್ ಕೊಡಿ, ನೋಂದಾಯಿಸ್ಕೊಳ್ಳಿ, ಬಂದ್ರೆ ಬಾ ಬಿಟ್ಟು ಹೋಗು. ಅವ್ನು ಬಂಡವಾಳ ಹಾಕಿರ್ತಾನೆ, ಎಕ್ವಿಪ್ಮೆಂಟ್ಸ್ಗೆ ದುಡ್ಡು ಇಸ್ಕೊತಾರೆ, ವಾಪಸ್ ಕಳಿಸ್ತಾನೆ. ನೀವು ಬಂದ್ರು ಇಷ್ಟೇ, ಅವ್ನು ಬೋರ್ಡ್ ಹಾಕೊಂಡಿರ್ತಾನೆ ಅಷ್ಟೇ. ಬಟ್ ನಿಮ್ಮ ಬಗ್ಗೆ ಆಸಕ್ತಿ ಇರಲ್ಲ ಅವನಿಗೆ, ಯಾಕಂದ್ರೆ ಬಂದ್ರೆ ಬರ್ತಾನೆ, ಇಲ್ಲಿ ಹೋಗ್ತಾನೆ, ಫೀಸ್ ಬಂದಿರಲ್ಲ ಅಲ್ವಾ. ಯಾವ್ದಾದ್ರು ಕೋರ್ಸ್ ಸಿಕ್ಕಿತ್ತು, ಹೋಮಿಯೋಪತಿ ಹಾಸ್ಪಿಟಲ್ ಹೋಗಿ, ಯಾಕಂದ್ರೆ ಈ ಬರಲ್ಲ ಅಂತ ಗೊತ್ತಾಗ್ಬಿಟ್ಟಿದೆ. ಸೊ ಇಲ್ಲಿ ನಿಮ್ಗೆ ನೋಡಿ ಫೀಸ್ ಕೇಳಲ್ಲ, ನಿಮ್ಮ ಇಷ್ಟ, ನಿಮ್ಗೆ ಏನು ಡಿಮ್ಯಾಂಡ್ಸ್ ಇಲ್ಲ, ಬಂದ್ರು ಹೋಗ್ತೀರಾ, ಹೋಗೋದ್ರು ಹೋಗ್ತೀರಾ. ಅದನ್ನ ದಯವಿಟ್ಟು ಬಿಟ್ಬಿಟ್ಟು ನಾವು ನಮ್ಮ ಫ್ರೆಂಡ್ಸ್ ಜೊತೆನೂ ಕರ್ಕೊಬರೋಣ, ಮಕ್ಕಳಿಗೂ ಕರ್ಕೊಬರೋಣ. ಟೈಮ್ ವೇಸ್ಟ್ ಮಾಡೋಕ್ಕಿಂತ ಕಲ್ತ್ಕೊಂಡು ಬಂದು ಕಲಿಯೋಣ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನಮ್ಮ ಹ್ಯಾರಿಸ್ ಸರ್ ಸ್ಟ್ರಗಲ್ ಮಾಡ್ತಾ ಇದ್ದೀನಿ ನಾನು ಹೇಳಿದೆ, ಈ ಹಿಂದೆ ನನಗೆ ಮಾತಾಡಕ್ ಬರ್ತಿರ್ಲಿಲ್ಲ ಸ್ಟೇಜಲ್ಲಿ. ಹೊರಗಡೆ ಕೂತ್ಕೊಂಡು ಎಷ್ಟು ಬೇಕಾದ್ರೆ ಮಾತಾಡ್ತೀನಿ, ಸ್ಟೇಜಲ್ಲಿ 1-2 ಮಾತಾಡಕ್ ಬರ್ತಿರ್ಲಿಲ್ಲ. ಬಟ್ ಇವತ್ತು ಹ್ಯಾರಿಸ್ ಸರ್ ಕರೆದ್ರೆ ಏನೋ ಒಂದು ಅಟ್ಲೀಸ್ಟ್ ಏನೋ ಒಂದು ಹೇಳ್ಬಿಡ್ತೀನಿ, ಏನೋ. ಇವಾಗ ಅವರಿಂದ ಹ್ಯಾರಿಸ್ ಸರ್ ನಿಮ್ಮೆಲ್ಲ ಕರೆಯಕ್ಕೆ ಅರ್ಧ ಗಂಟೆ ವೇಸ್ಟ್ ಮಾಡೋದು. ವೇಸ್ಟ್ ಅಂದ್ರೆ ವೇಟಿಂಗ್ ಮಾಡೋದು. ಆ ವೇಟಿಂಗ್ ಒಂದು ಫಲ ಸಿಗುತ್ತೆ ಇವತ್ತಿನ ನಾಳೆ. ಯಾಕಂದ್ರೆ ಆ ವೇಟಿಂಗ್ ಅಂತ ನೀವು ಮೋಟಿವೇಶನ್ ಆಗ್ತೀರ, ನಮ್ಮ ಸರ್ ನಮ್ಗೆ ಕಾಯ್ತಾ ಇದ್ದೀರಲ್ಲ, ಅವಾಗ ಏನೋ ಹೇಳ್ಬೇಕು ಅಂತ. ಸೊ ಅದಕ್ಕೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಕಲೀರಿ. 1 ಅಕ್ಷರ ಇರಲಿ, ಅವ್ರು ಹೇಳಿದಾಗ ಅವ್ರ ಮಾತಿಗೆ ಬೆಲೆ ಕೊಟ್ಟು ಬಂದು ಹೇಳ್ತಾರೆ ಫಸ್ಟ್. ಯಾಕಂದ್ರೆ ಗುರು ಬ್ರಹ್ಮ, ಗುರು ವಿಷ್ಣು, ಗುರು ದೇವ ಮಹೇಶ್ವರ ಅಂತ ಬೇರೆಯವ್ರು ಹೇಳ್ತಾರೆ ಅಲ್ವಾ, ಕೇಳಿದಿರ ಎಲ್ಲ. ಸೊ ಗುರು ಸ್ಥಾನ ಬಹಳ ಇದೆ. ನಾವು ಅವರು ಹೇಳಿದ ತಕ್ಷಣ ಅವ್ರನ್ನ ಒಬ್ಬೆ ಮಾಡಿದ್ರೆ ಅದು ಒಂದು ಪ್ರತಿಫಲ ಸಿಗುತ್ತೆ. ಯಾವತ್ತೂ ಒಂದು ದಿವಸ ನಮಗೆ ಈ ಕಲಿಕೆಯ ಜ್ಞಾಪನ ಇರುತ್ತೆ. ಒಬ್ಬ 3 ಜನ ದೋಣಿಯಲ್ಲಿ ಹೋಗ್ತಿದ್ರಂತೆ, ಒಂದು ಕತೆ ಸುಮ್ಮನೆ. 3 ಜನ ದೋಣಿಯಲ್ಲಿ ಹೋಗ್ತಾ ಇದ್ರೆ ಅದರಲ್ಲಿ ಒಬ್ಬ ವಿದ್ವಾಂಸ, ಒಬ್ಬ ಏನೋ ಒಂದು ಬಿಸ್ನೆಸ್ ಮ್ಯಾನ್ ಹೋಗ್ತಾ ಇದ್ರಂತೆ. ಸಮುದ್ರದಲ್ಲಿ ನದಿಯಲ್ಲಿ ಹೋಗ್ತಾ ಪ್ರವಾಹ ಬಂದಂತೆ. ಪ್ರವಾಹ ಬಂದಾಗ ಇವನು ವಿದ್ಯಾವಂತ ಹೇಳ್ತಿದ್ದಂತೆ, ನೀನ್ ಏನ್ ಕಲ್ತಿದ್ಯಾ, ದೋಣಿ ಓಡಿಸೋದು ಏನ್ ಕಲ್ತಿದ್ಯಾ, ಏನ್ ಸ್ವಾಮಿ ಇದ್ದೇ ಬಂದಿಲ್ಲ, ಏನ್ ಬಂದಿಲ್ಲ, ಇದೇ ದೋಣಿ ಕಲಿಯೋದು ನಾನು ಅಷ್ಟೇ ಅಂದ್ರೆ, ಬೇಕಪ್ಪ ನಿಮ್ ಜೀವನ ಎಲ್ಲ ವೇಸ್ಟ್ ಅಲ್ಲೋ, ಏನು ಕಲ್ತಿಲ್ವಲ್ಲ, ಆಯ್ತು ಬಿಡಿ ಸ್ವಾಮಿ. ಬಿಸ್ನೆಸ್ ಅಂತ ಕೇಳ್ತಾನೆ, ಏನಪ್ಪ ಏನ್ ಮಾಡಿದ್ಯಾ, ಏನ್ ಮಾಡಿದ ಸ್ವಾಮಿ, ನಮ್ಗೆ ಏನು ಬಂದಿಲ್ಲ, ಇದೇ ಕಲ್ತಿದ್ರೆ ನೀನು ಅರ್ಧ ಜೀವನ ವೇಸ್ಟ್ ಮಾಡ್ಕೊಬಿಟ್ಟೆ, ಕಲಿಬೇಕಾಗಿತ್ತು, ನೋಡು ನಾವು ಏನ್ ಕಲ್ತಿದ್ವಿ, ವಿದ್ಯಾವಂತರು, ಅದು ಇದು ಅದು ಬಂದಿತ್ತು ಅಂತ. ಲಾಸ್ಟ್ಗೆ ಸ್ವಲ್ಪ ಬುಕ್ಕ ಪಟ್ಟೆ ಬಂದು ದೋಣಿ ಮುಳುಗಿ ಸ್ಥಿತಿಯಲ್ಲಿ ಬಂತಂತೆ. ಅವಾಗ ಇವ್ನು ಕೇಳಿದಂತೆ ದೋಣಿ ಓಡಿಸೋದು ಅಲ್ಲ,
ಏನಪ್ಪ ನಿಮ್ಗೆ ಈಜು ಬರುತ್ತಾ ಅಂದ್ರೆ ಇಲ್ಲ ಅಂದ್ರೆ ನಾನು ಬರೀ ವಿದ್ಯೆ ಕಲ್ದಂಗೆ ಅಂದ್ರೆ ವಿದ್ಯೆ ಅಂದ್ರೆ ಓದೋದು ಬರೆಯೋದು ಕಲ್ತಂಗೆ ಅರ್ಧ ಜೀವನ ಕಲಿತೆ, ಬಟ್ ನೀವು ಈಜು ಕಲ್ತಿಲ್ಲ, ನಿಮ್ ಜೀವನ ಪೂರ್ತಿ ಹೊರಟೋಗುತ್ತೆ. ನಾನು ಬದುಕ್ಬಿಡ್ತೀನಿ ಅಂತ ಈಜಾಡಿ ನೀವು ನಿಮ್ ವಿದ್ಯೆ ಕೆಲಸಕ್ಕೆ ಬರೋಲ್ಲ ಇಲ್ಲಿ ಅಂತ. ಸೊ ಓದೋ ಬರೋದೇ ವಿದ್ಯೆ ಅಲ್ಲ, ನಾನು ಹೇಳೋದು ವಿದ್ಯೆ ಅಂದ್ರೆ ಓದೋದು ಬರೋದು ವಿದ್ಯೆ ಅಲ್ಲ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಏನ್ ಹೇಳ್ತಾರೆ, ಉಮ್ಮಿ ಅಂತಾರಲ್ವಾ, ಓದುವ ಬರೋರು ಯಾರು ಬರಲ್ವೋ ಅದಕ್ಕೆ ಏನ್ ಹೇಳ್ತಾರೆ, ಅನ್ಎಜುಕೇಟೆಡ್ ಅಂತಾರಲ್ಲ, ಅನ್ಎಜುಕೇಟೆಡ್ ಪದ ಚೇಂಜ್ ಮಾಡಬೇಕಂತ ಹೇಳಿ. ಅನ್ಎಜುಕೇಟೆಡ್ ಹಳ್ಳಿಯವರಿಗೆ ಎಷ್ಟು ಶಿಸ್ತಿರುತ್ತೆ ಗೊತ್ತಾ, ದುಡ್ಡು ಸ್ವಾಮಿ ಅಂತ ಮಾತಾಡ್ತಾರೆ. ಅವ್ರು ಅನ್ಎಜುಕೇಟೆಡ್ ಅಲ್ಲ, ಅನ್ರೈಟರ್ ಇಲ್ಲಿಟ್ರೇಟ್ ಅಷ್ಟೇ ಅಲ್ವಾ, ಅನ್ಎಜುಕೇಟೆಡ್ ಅಲ್ಲ ಅವ್ರು ವೆಲ್ ಎಜುಕೇಟೆಡ್ ಆಕ್ಚುಲ್ ನಮ್ಗಿಂತ ಕಂಪೇರ್ ಮಾಡ್ಕೊಂಡು. ಸೊ ಅದಕ್ಕೆ ಕಲಿಕೆ ಬೇರೆ, ವಿದ್ಯಾಭ್ಯಾಸ ಬೇರೆ, ಕಲಿಕೆ ಬೇರೆ. ಅದಕ್ಕೆ ದಯವಿಟ್ಟು ಈ ವೇದಿಕೆಯಲ್ಲಿ ಬಂದು ನಿಮ್ಮ ಏನು ಇದಿದೆ ಕಲಿಕೆ ನಮ್ಮಲ್ಲಿ ಏನ್ ಕಲಿಸ್ತಾ ಇದ್ದಾರೆ ಅದರಿಂದ ಬಂದು ನೀವು ಪ್ರತಿಫಲ ಪಡೆಯಿರಿ ಅಂತ ಹೇಳ್ತಾ ನನ್ನ ಎರಡು ಮಾತನ್ನು ಮಾಡೋಕ್ಕೆ ಅವಕಾಶ ಕೊಟ್ಟ ಅಲಿ ಅಕಾಡೆಮಿಗೆ ಹರೀಶ್ಗೆ ವಂದಿಸ್ತೇನೆ. ಅಸ್ಸಲಾಮು ಅಲೈಕುಂ. ಮಾಷಾ ಅಲ್ಲಾ, ತುಂಬಾ ಧನ್ಯವಾದಗಳು ಶಬೀರ್ ಸರ್ಗೆ. ಆಕ್ಚುಲಿ ತುಂಬಾ ಬ್ಯುಸಿಯಾಗಿರ್ತಾರೆ. ನಮ್ಮ ತುಮಕೂರು ಮಹಾನಗರ ಪಾಲಿಕೆ ವ್ಯವಸ್ಥಾಪಕರು, ತುಂಬಾ ಒಂದು ಜಾಬ್ ರೆಸ್ಪಾನ್ಸಿಬಿಲಿಟೀಸ್ ಇರುತ್ತೆ. ಆದಾಗ್ಯೂ ಅವರು ಸಂಜೆಯಲ್ಲಿ ಕೆಲವು ಸಮಯ ಬಿಡುವು ಮಾಡಿಕೊಂಡು ಬಂದು ನಮ್ಮ ಈ ತರಗತಿಯಲ್ಲಿ, ನಮ್ಮ ಈ ತರಬೇತಿ ಕೇಂದ್ರದ ಬಗ್ಗೆ ಎಲ್ಲರಿಗೂ ಅರಿವು ಮೂಡಿಸುವಲ್ಲಿ, ಹಾಗೆ ಅವರ ಫ್ಯಾಮಿಲಿಯನ್ನು ಕರ್ಕೊಂಡು ಬರುವಲ್ಲಿ ಒಂದು ಅತ್ಯುತ್ತಮವಾದ ಸಪೋರ್ಟ್ ಅವರ ಪಾತ್ರ ಇದೆ. ಸೊ ನಮ್ಮೆಲ್ಲರ ದುವಾ ಅವರ ಮೇಲೆ ಇದೆ. ಸೊ ಥ್ಯಾಂಕ್ ಯು ವೆರಿ ಮಚ್. ದಿಸ್ ಇಸ್ ದ ಕೈಂಡ್ ಆಫ್ ಆಕ್ಟಿವಿಟೀಸ್. ನಾವು ಈ ತರದ ಇನ್ನೂ ಕೆಲವು ಮೋಟಿವೇಶನಲ್ ಸ್ಪೀಚಸ್ ಮತ್ತೆ ಭಾಷಣದ ಕಲೆ ಎಲ್ಲ ಆಕ್ಟಿವಿಟೀಸ್ ಜೊತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಈ ವಿಡಿಯೋವನ್ನು ದಯವಿಟ್ಟು ತಮ್ಮ ಎಲ್ಲ ಕಾಂಟ್ಯಾಕ್ಟ್ಸ್ ಜೊತೆ ಶೇರ್ ಮಾಡಿ. ತಮ್ಮ ಎಲ್ಲ ಸ್ನೇಹಿತರಿಗೆ ಯಾರಿಗೆಲ್ಲ ಈ ಟ್ರೈನಿಂಗ್ ನ ತರಬೇತಿಯ ಅವಶ್ಯಕತೆ ಇರಬಹುದು ಅವರಿಗೆಲ್ಲ ಫಾರ್ವರ್ಡ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜಜಾಕಲ್ಲಾಹು ಖೈರ್. ಅಸ್ಸಲಾಮು ಅಲೈಕುಂ.